राघवं दशरथात्मजमप्रमेयं सीतापतिं रघुकुल अन्वयरत्नदीपं सीतापतिं रघुकुल अन्वयरत्नदीपं आजानुबाहुं अरविन्ददलायताक्षं आजानुबाहुं अरविन्ददलायताक्षं आजानुबाहुं अरविन्ददलायताक्षं रामं निशाचरे आजानुबाहुं श्रीमते रामानुजाय नमः। सीतारामचंद्र स्वामी परब्रह्मणे नमः। पंचमुखा वीरांजनेय स्वामी परब्रह्मणे नमः। मनोजवं मारुततुल्यवेदं जितेन्द्रियं बुद्धिमतानुवरिष्ठं वातात्मजं वानरायोधमुत्यं ಶ್ರೀರಾಮದೂತಂ ಶಿರಸಾ ನಮಾಮಿ। ಎಲ್ಲರಿಗೂ ಕೂಡ ನಮಸ್ಕಾರ। ಭಗವದ್ಭಕ್ತರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಸರಿ ಶ್ರೀ ಪಂಚಮುಖ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ವಿಶೇಷವಾಗಿ ಭಗವಂತನಿಗೆ ನಿನ್ನೆ ಸಾಯಂಕಾಲದಲ್ಲಿ ಭಗವಂತನಿಗೆ ರಾಮತಾರಕ ಹೋಮ, ಪಂಚಮುಖ ವೀರಾಂಜನೇಯ ಸ್ವಾಮಿಯ ಪ್ರಧಾನ ಹೋಮ ಮತ್ತು ಪೂರ್ಣಾವತಿ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಇವತ್ತಿನದಿಂದು ಬೆಳಗ್ಗೆ ಪಂಚಾಮೃತ ಅಭಿಷೇಕ, ತದನಂತರದಲ್ಲಿ ಸ್ವಾಮಿಗೆ ವಿಶೇಷ ಹೂಗಳಿಂದ ಅಲಂಕೃತವನ್ನು ಮಾಡಿ ಸರ್ವ ಭಕ್ತರಿಗೂ ಕೂಡ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡು ಈ ಒಂದು ಸೇವೆಯನ್ನ ಪರಿಪೂರ್ಣವಾಗಿ ನೆರವೇರಿಸತಕ್ಕಂಥದ್ದು ಭಗವಂತನ ಒಂದು ಪರಿಪೂರ್ಣವಾದಂತಹ ಅನುಗ್ರಹದಿಂದಾಗಿರಬಹುದು। ಹಾಗಾಗಿ ವರ್ಷವೂ ಕೂಡ ಈ ಒಂದು ದೇವರ ಸೇವೆಯಲ್ಲಿ ನಿರಂತರವಾಗಿ ನಾವೆಲ್ಲರೂ ಕೂಡ ಸೇರಿ ಭಗವಂತನ ಸೇವೆಯಲ್ಲಿ ಭಗವಂತನ ಒಂದು ಪರಿಪೂರ್ಣವಾದಂತಹ ಅನುಗ್ರಹವನ್ನ ಪಡೆಯುತ್ತಿದ್ದೀವಿ। ನಾವೆಲ್ಲರೂ ಕೂಡ ಈ ಒಂದು ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪುಣ್ಯವನ್ನ ಈ ಜನ್ಮದಲ್ಲಿ ಈ ಒಂದು ಭಗವಂತನ ಸೇವೆಯಲ್ಲಿ ಅನುಭವಿಸ್ತಾ ಇದ್ದೀವಿ। ಸರ್ವರಿಗೂ ಕೂಡ ಈ ಒಂದು ಆಂಜನೇಯ ಸ್ವಾಮಿಯು ಪರಿಪೂರ್ಣವಾದಂತಹ ಅನುಗ್ರಹವನ್ನ ನೀಡಲಿ ಅಂತೇಳಿ ನಾ ಈ ಎರಡು ಮಾತುಗಳನ್ನು ಮುಗಿಸ್ತಾ ಆಂಜನೇಯ ಸ್ವಾಮಿ ಎಲ್ಲ ಬೆಳೆ ಬೆಳೆಯೋದಕ್ಕೆ ಮಳೆ ಬರಬೇಕು, ಆದ್ರೆ ಯಾವ ಟೈಮ್ ಬರಬೇಕು ಯಾವ ಟೈಮ್ ಬರಬಾರ್ದು ಅಂತ ಅವ್ರ ಅನುಗ್ರಹ ಇರುತ್ತೆ। ಅದು ಸಕಾಲಕ್ಕೆ ಅವ್ರ ಅನುಗ್ರಹನ ಇರ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ। ಜೈ ಜೈ ಶ್ರೀರಾಮ್। ಹನುಮ ಜಯಂತಿ, ವಿಶೇಷವಾಗಿ ಹನುಮ ಜಯಂತಿನ ಆಚರಣೆ ಮಾಡ್ತೀವಿ। ಏನಂದ್ರೆ ಸುಮಾರು ಇದು ಕಲ್ಯಾಣಿ ಆಗಿತ್ತು, ಈ ಕಲ್ಯಾಣಿಯನ್ನು ಮುಚ್ಚಿ ಸುಮಾರು 30 ವರ್ಷಗಳ ಹಿಂದೆ ಪಂಚಮುಖಿ ಆಂಜನೇಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀವಿ। ಎಲ್ಲ ಹನುಮಾನ ವ್ಯಾಯಾಮ ಶಾಲಾ, ಗಡಿ ರಾಮಣ್ಣ ಮತ್ತು ಶಿಷ್ಯವೃಂದವರು ಎಲ್ಲ ಸೇರಿ ದೇವಸ್ಥಾನವನ್ನು ಕಟ್ಟಿ ಅವತ್ತಿಂದ ಇವತ್ತಿನವರೆಗೂ ಹನುಮನ್ ಜಯಂತಿ ದಿನ ವಿಶೇಷವಾಗಿ ಹೂವಿನ ಅಲಂಕಾರ, ಪ್ರಸಾದ ವಿನಿಯೋಗ, ತೀರ್ಥ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ವಿ। ಏನಂದ್ರೆ ಎಲ್ಲ ದೇಶದ ಜನಾಂಗಕ್ಕೆ ಒಳ್ಳೇದಾಗ್ಲಿ, ಮಳೆ ಸರಿಯಾಗಲಿ, ಬೆಳೆಗಳು ಬೆಳೀಲಿ, ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗಲಿ, ಹೋಮ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ವಿ। ಅದೇ ರೀತಿಯಾಗಿ ಕೂಡ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರಸಾದಕ್ಕೆ ಒಂದು ಪೂಜಾ ಕಾರ್ಯಕ್ರಮಗಳಿಗೆ ಸಹಕಾರ ಕೊಟ್ಟವ್ರಿಗೆ ಆ ಪಂಚಮುಖಿ ಆಂಜನೇಯ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ।
ನಿನ್ನೆ 12ನೇ ತಾರೀಕು ಹೋಮ ಇತ್ತು, ಆಂಜನೇಯ ಸ್ವಾಮಿ ಹೋಮ ಇತ್ತು ಸಾಯಂಕಾಲ. ಮತ್ತೆ ಬೆಳಗ್ಗೆ ಪಂಚಾಮೃತ ಅಭಿಷೇಕ, ಹಾಲು ಪಂಚಾಮೃತ ಅಭಿಷೇಕ, ಮತ್ತೆ ಹೂವಿನ ಅಲಂಕಾರ, ಪ್ರಸಾದ ವಿನಿಯೋಗ. ಇನ್ನು ಬೆಳಗ್ಗೆಯಿಂದ ಕಂಟಿನ್ಯೂ ನಡೀತಾನೆ ಇದೆ. ಬಾಗಿಲೇನು ಹಾಕಿಲ್ಲ, ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಭಕ್ತಿಯ ಜನಗಳಿಗೆ ಇಲ್ಲಿದೆ. ಆ ದೇವರ ಆಶೀರ್ವಾದನ ಅವ್ರಿಗೆ ಚೆನ್ನಾಗಿ ಅನುಕೂಲನೂ ಆಗಿದೆ. ಇಲ್ಲಿಂದ ಹೊರ ಏನು ಕೇಳ್ಕೊಂಡು ಅದು ನೆರವೇರ್ತಾ ಇದೆ. ಕೆಲವರಿಗೆಲ್ಲ ಕೂಡ ಮಕ್ಕಳಿಲ್ದಿರೋರಿಗೆ, ಆರೋಗ್ಯ ತೊಂದರೆ ಇರೋರಿಗೆಲ್ಲ ಕೂಡ ಅನುಕೂಲ ಆಗಿದೆ. ಇನ್ನು ಪ್ರಾರ್ಥನೆ ಈ ಸ್ವಾಮಿ ಕುರಿತು ನಾವು ಹೇಳಕ್ಕೆ ಏನೂ ಇಲ್ಲ ನಮ್ಮ ಹತ್ರ. ಯಾಕಂದ್ರೆ ಕೇಳಿದ ವರವನ್ನು ಕೊಡ್ತಾ ಇದ್ದಾರೆ. ನಮ್ಮ ಹತ್ರ ಏನೂ ಇಲ್ಲ ಹೇಳೋದಕ್ಕೆ. ಅವ್ರಿಗಿಂತ ಮಿಗಿಲಾಗಿ ನಮ್ಮ ಹತ್ರ ಏನೂ ಇಲ್ಲ. ಅವ್ರಿಗಿಂತ ದೊಡ್ಡವ್ರು ಯಾರು ಅಲ್ಲ. ನಾವೇನು ಭಕ್ತಿಯಿಂದ ಪೂಜೆ ಮಾಡಿ ಬೇಡ್ಕೊಂಡ್ರೆ ನಮ್ಗೆ ಅನುಕೂಲ ಆಗ್ತಾ ಇದೆ. ಸರಿ, ಭಕ್ತಾದಿಗಳ ಸಹಕಾರನೂ ಇದೆ. ಅದ್ರ ಜೊತೆಗೆ ಆ ಆಂಜನೇಯ ಸ್ವಾಮಿ, ಪಂಚಮುಖಿ ಆಂಜನೇಯ ಸ್ವಾಮಿ ಅನುಗ್ರಹನೂ ಮಿಗಿಲಾಗಿದೆ. ಅದ್ರ ಜೊತೆ ಭಕ್ತಾದಿಗಳಿಗೂ ಸಹಕಾರ ಕೊಡ್ತಾ ಇದ್ದಾರೆ. ಮಾಜಿ ಹನುಮಂತರಾಯ ಸ್ವಾಮಿ ದೇವಸ್ಥಾನ ಸರ್, ಮುಳಬಾಗಿಲಲ್ಲಿ ಶತಕವಾಟಪುರಿ ಅಂತ ಹೆಸರು. ಸುಮಾರು 100 ಚಿಲ್ಲರೆ ದೇವಸ್ಥಾನಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ಜಾಸ್ತಿ ಇದಾವೆ. ಕೂಡುಮಲೆ ಗಣಪತಿ ಆಗ್ಬೋದು. ನೀವು ಹೇಳಿದಂಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಅರ್ಜುನ ಪ್ರತಿಷ್ಠಿತ ಆಂಜನೇಯ ಸ್ವಾಮಿ, ಇದು ಆದಿ ಹನುಮಂತರಾಯ ಸ್ವಾಮಿ ಇನ್ನೂ ಹಳೆಯದು. ನಾವಿದು ಕಲ್ಯಾಣಿ ಹೊಸದಾಗಿ ಒಂದು 30 ವರ್ಷದ ಹಿಂದೆ ಸುಮಾರು ಎಲ್ಲ ವ್ಯಾಯಾಮ ಶಾಲೆ ಶಿಷ್ಯವೃಂದ, ಗಡಿ ರಾಮಣ್ಣನವರ ಶಿಷ್ಯವೃಂದದವರು ಕಲ್ಯಾಣಿಯನ್ನು ಮುಚ್ಚಿ ವಿಶೇಷವಾಗಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಸ್ಥಾಪನೆ ಮಾಡಿದ್ವಿ ಸರ್. ಕೆಲಸಗಳು ನೆರವೇರ್ತಾ ಇದ್ದಾವೆ. ಅದೇ ರೀತಿ ಭಕ್ತಾದಿಗಳು ಸಹಕಾರ ಮಾಡ್ತಾ ಇದ್ದಾರೆ. ಭಕ್ತಾದಿಗಳು ವಿಶೇಷವಾಗಿ ಬರ್ತಾನೆ ಇದ್ದಾರೆ ಸರ್. ಪಂಚಮುಖಿ ಆಂಜನೇಯ ಸ್ವಾಮಿ ಪವಾಡ ಅಂತ ಹೇಳಬೇಕಾದ್ರೆ ನಿದರ್ಶನ ಇದೆ. ಬೆಳಗ್ಗೆಯಿಂದಾನೆ ನಾವು ರಾತ್ರಿ ಹೋಮ ಸ್ಟಾರ್ಟ್ ಮಾಡಿದ್ವು, ಮಳೆ ನಿಂತು. ಏನು ಆ ದಿನ ಪ್ರಾರ್ಥನೆ ಮಾಡ್ಕೊಂಡಿದ್ದು ಅಷ್ಟೇನೆ. ನಾವು ದೇವ್ರೆ ಎಲ್ರಿಗೂ ಭಕ್ತಿ ಬರೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ, ನಿಮ್ಮ ಸೇವೆ ಮಾಡ್ಕೊಳ್ಳೋಕೆ, ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ವು. ಅದೇ ರೀತಿಯಾಗಿ ಅವ್ರ ಅನುಗ್ರಹ ನಾವು ನೋಡಿಲ್ಲ, ನಾವು ನೋಡಕ್ಕಾಗಲ್ಲ. ನಿದರ್ಶನ ಮಾತ್ರ ಇದು ಸಿಗ್ತಾ ಇದೆ. ಬೆಳಗ್ಗೆಯಿಂದ ಮಳೆ ಇಲ್ಲ, ಎಲ್ರಿಗೂ ಅನುಕೂಲ, ತಣ್ಣಗಿದೆ, ಮಳೆನೂ ಇಲ್ಲ, ಏನೂ ಇಲ್ಲ, ತಣ್ಣಗೆ ಎಲ್ಲರೂ ಭಕ್ತಾದಿಗಳು ಬಂದು ಹೋಗ್ತಾ ಇದ್ದಾರೆ. ವಿಶೇಷ ಅಂದ್ರೆ ನೀವು ಕೇಳಿದಂಗೆ ಪವಾಡನೇ ಇದು. ಅವರ ಒಂದು ಶಕ್ತಿಯನ್ನ, ರಾಮಭಕ್ತರ ಸೇವೆ ಮಾಡಿದಾರಲ್ಲ, ಆ ಶಕ್ತಿಯನ್ನು ನೋಡ್ಬೋದು ನಾವು ಇದರಲ್ಲಿ. ನಿಜ, ಅವ್ರ ಮುಂದೆ ಏನು ಕೆಲಸ ಮಾಡಿ, ಸೈಕ್ಲೋನ್ ಇನ್ನೊಂದು ಕೊರೋನಾ ಇದೆಲ್ಲ ಅವ್ರ ಮುಂದೆ ಏನು ಕೆಲಸ ಮಾಡಲ್ಲ. ಶ್ರೀರಾಮ್ ಎಲ್ರಿಗೂ ಒಳ್ಳೇದಾಗ್ಲಿ. ಆ ಪಂಚಮುಖಿ ಆಂಜನೇಯ ಸ್ವಾಮಿ ಎಲ್ಲ ಬೆಳೆ ಬೆಳೆಯೋದಕ್ಕೆ ಮಳೆ ಬರಬೇಕು. ಆದ್ರೆ ಯಾವ ಟೈಮ್ ಬರಬೇಕು, ಯಾವ ಟೈಮ್ ಬರಬಾರ್ದು ಅಂತ ಅವ್ರ ಅನುಗ್ರಹ ಇರುತ್ತೆ. ಅದು ಸಕಾಲಕ್ಕೆ ಅವ್ರ ಅನುಗ್ರಹ ಇರ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್. ಅಂದ್ರೆ ಈ ಒಂದು ಪಂಚಮುಖಿ ದೇವಸ್ಥಾನ ಇಲ್ಲಿ ಸ್ಥಾಪನೆ ಮಾಡ್ಬೇಕಂದ್ರೆ ಗರಡಿ ರಾಮಣ್ಣವರು ಶಿಷ್ಯವೃಂದ, ಮತ್ತೆ ಅವ್ರ ನಂತರ ಪಾಪ ಅವರು ದೈವಾಧೀನರಾದ್ರು. ಅವ್ರ ನಂತರ ಎಂ ಕೃಷ್ಣಪ್ಪ ಅಂತ DYSP ರಿಟೈರ್ಡ್ ಆಗಿದ್ದಾರೆ. ಅವರ ಜೊತೆ ಸೇವೆಯಲ್ಲಿ ತುಂಬಾ ಇದೆ. ಏನಂದ್ರೆ ಹೂವಿನ ಅಲಂಕಾರ ಅಂದ್ರೆ ಅವ್ರಿಗೇನು ಬೆಂಗಳೂರಿಗೆ ಹೋದ್ರೆ ಲಕ್ಷಕ್ಕೆ ತರ್ತಾರೋ 50,000 ತರೋದು ಗೊತ್ತಾಗಲ್ಲ. ಹೂವು ಮಾತ್ರ ಅವ್ರ ಸೇವೆ. ಮತ್ತೆ ಪ್ರಸಾದಕ್ಕೆ ಕೂಡ ಕೆಲವರೆಲ್ಲ ಸಹಕಾರ ಮಾಡಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಎಂ ಕೃಷ್ಣಪ್ಪನವರು ಇಲ್ಲಿ ಒತ್ತು ಕೊಡ್ತಾರೆ. ಗರಡಿ ಮನೆಗೆ ಆಗ್ಬೋದು, ಅದು ಪಂಚಮುಖಿ ದೇವಸ್ಥಾನಕ್ಕೆ ಆಗ್ಬೋದು. ಅವರು ಕೂಡ ದೇವರು ಒಳ್ಳೇದು ಮಾಡಿ ಸಂದರ್ಭದಲ್ಲಿ ಅಂತ ಇಷ್ಟಪಡ್ತೀನಿ. ಬೆಳಗ್ಗೆಯಿಂದ ಪ್ರಸಾದಕ್ಕೆ, ಈ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವರ ಸೇವೆಗೆ ಯಾರು ಒಂದು ಅಲಿಲಿ ಸೇವೆಯಿಂದ ಹಿಡಿದು ದೊಡ್ಡ ಸೇವೆಯವ್ರಿಗೆ ಯಾರು ಮಾಡಿದಾರೋ ಅವರೆಲ್ಲ ಕೂಡ ದೇವರು ಒಳ್ಳೇದು ಮಾಡಲಿ, ಒಳ್ಳೆ ಆಯುಸ್ಸು ಆರೋಗ್ಯ ಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಆ ಪಂಚಮುಖಿ ದೇವಸ್ಥಾನದ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.